ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಈಗ ತನ್ನದೇ ಆಗಿರತಕ್ಕಂಥ ಅಸ್ತಿತ್ವವನ್ನು ಕಂಡುಕೊಳ್ಳೋಕೆ ಹೊರಟಿದೆ. BY ವಿಜಯೇಂದ್ರ, BS ಯಡಿಯೂರಪ್ಪ ತಮ್ಮದೇ ಆಗಿರತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ ಮತ್ತೆ ಪುನರ್ ಸ್ಥಾಪಿಸೋದಕ್ಕೆ, ಅದನ್ನ ಸಾಬೀತು ಮಾಡಲಿಕ್ಕೆ ಈಗಾಗಲೇ ದೊಡ್ಡ ಮಟ್ಟದ ಯೋಜನೆಯನ್ನು ಹಾಕೊಂಡಿರ್ತಕ್ಕಂಥದ್ದು ಅದು ಅಭಿಮಾನೋತ್ಸವ. BS ಯಡಿಯೂರಪ್ಪನವರ 50 ವರ್ಷಗಳ ರಾಜಕೀಯ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮದ ಮೂಲಕ ಮತ್ತೆ ದೊಡ್ಡ ಮಟ್ಟದ ಕಂಬ್ಯಾಕ್ ಮಾಡಲಿಕ್ಕೆ ಹೊರಟು ಬಿಟ್ಟಿದ್ದಾರೆ ಅಲ್ವಾ. ಇದಕ್ಕೆ ಅವರು ಸೇರಿಸ್ತಾ ಇರತಕ್ಕಂಥದ್ದು ಒಂದಲ್ಲ, ಎರಡಲ್ಲ, ನೂರಲ್ಲ, 200 1000 ಮಠಾಧೀಶರನ್ನ ಸೇರಿಸ್ತಾರಂತೆ ಈ ಒಂದು ಅಭಿಮಾನೋತ್ಸವಕ್ಕೆ. ಹಾಗಾಗಿ ಈಗ ಹುಟ್ಟಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಅಂತಂದ್ರೆ, ಯಡಿಯೂರಪ್ಪನವರು ಮತ್ತೊಮ್ಮೆ ಮಠಾಧೀಶರ ಕೋಟೆಯನ್ನ ಕಟ್ತಿದಾರಾ, ಮತ್ತೊಮ್ಮೆ ಲಿಂಗಾಯತ ಕೋಟೆಯನ್ನ ಕಟ್ತಿದಾರಾ, ಮತ್ತೊಮ್ಮೆ ಧರ್ಮ ರಾಜಕಾರಣವನ್ನ ಮಾಡ್ತಿದಾರಾ, ಮತ್ತೊಮ್ಮೆ ಧರ್ಮವನ್ನ ರಾಜಕಾರಣಕ್ಕೆ ಎಳೆದು ತರ್ತಿದಾರಾ? ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಕೆಲಸವನ್ನೇ BY ವಿಜಯೇಂದ್ರ ಕೂಡ ಧರ್ಮವನ್ನ ರಾಜಕಾರಣಕ್ಕೆ ಎಳೆದು ತರ್ತಿದಾರಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿದೆ. ಏನಿದ್ದು 1000 ಮಠಾಧೀಶ್ವರ ಒಂದು ಸಂಗಮ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇದೇ ಮೇ 9ಕ್ಕೆ ಚಿತ್ರದುರ್ಗ, ಮಧ್ಯ ಕರ್ನಾಟಕದ ಗಂಡುಮೆಟ್ಟಿನ ನಾಡು, ಮದಕರಿ ನಾಯಕರ ಊರು ಅಂತ ಕರೆಸಿಕೊಳ್ಳುವಂತಹ ಬಯಲು ಸೀಮೆಯ ಗಟ್ಟಿ ಪ್ರದೇಶ, ಅದರಲ್ಲೂ ಕೂಡ ಜಾನಪದ ತೊಟ್ಟಿಲು ಅಂತಾನೆ ಕರೆಸಿಕೊಳ್ಳುವಂತಹ ಚಿತ್ರದುರ್ಗ ಜಿಲ್ಲೆಯ ನಗರದ ಪಕ್ಕದಲ್ಲೇ ಈ ಒಂದು ಅಭಿಮಾನೋತ್ಸವ, ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನಕ್ಕೆ ಆಚರಿಸಲಾಗ್ತಾ ಇರತಕ್ಕಂಥ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಅದರ ಸಿದ್ಧತೆಗಳನ್ನು ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರಿಗೆ ಸನ್ಮಾನ ಮಾಡೋದು ಅಲ್ಲದೆ, ಯಡಿಯೂರಪ್ಪನವರು ಇಲ್ಲಿವರೆಗೂ ತಮ್ಮ 50 ವರ್ಷಗಳ ಕಾಲ ಮಾಡ್ಕೊಂಡು ಬಂದಿರತಕ್ಕಂಥ ರಾಜಕೀಯ ಚಳವಳಿಗಳು, ಬೇರೆ ಬೇರೆ ಹೋರಾಟಗಳು ಎಲ್ಲವೂ ಕೂಡ ಅಲ್ಲಿ ಸಾಬೀತುಪಡಿಸೋದೇ ಅಲ್ಲದೆ, ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ BY ವಿಜಯೇಂದ್ರ ಮುಂದಾಗಿದ್ದಾರೆ ಅನ್ನುವಂಥದ್ದು. ಈಗಾಗಲೇ ಕಳೆದ 2-3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥದ್ದು. ಈ ಹಂತದಲ್ಲಿ ಇನ್ನು 2 ವರ್ಷಕ್ಕೆ ಮತ್ತೆ MLA ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಈ ಹಂತದಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ತಮ್ಮ ಶಕ್ತಿಯನ್ನ ತೋರ್ಪಡಿಸಬೇಕಾಗಿದೆ. ಹಾಗಾಗಿ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಸುಮಾರು 10 ಲಕ್ಷ ಜನರನ್ನ ಇದರಲ್ಲಿ ಸೇರಿಸಲಾಗುತ್ತೆ. ಈ ಅಭಿಮಾನೋತ್ಸವ ಏನು ಕಳೆದ 4-5 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಸಿದ್ದರಾಮೋತ್ಸವ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತು. ಅಲ್ಲಿ ಸುಮಾರು 13 ಲಕ್ಷಕ್ಕಿಂತ 16 ಲಕ್ಷ ಜನ ಸೇರಿಸಲಾಗಿತ್ತು. ಅಲ್ಲಿ ಜಾಗ ಸಿಗದೆ ಜನರು ಪರದಾಟ ಪಟ್ಕೊಂಡು ಎಷ್ಟೋ 1000 ಲಕ್ಷ ಜನ ಕಾರ್ಯಕ್ರಮಕ್ಕೆ ಬರಕ್ಕಾಗದೆ ವಾಪಸ್ ಹೋಗ್ಬಿಟ್ರು ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತಲ್ಲ. ಆ ಒಂದು ಸಿದ್ದರಾಮೋತ್ಸವಕ್ಕೆ ಪ್ರತಿಸ್ಪರ್ಧಿಯಾಗಿ ಯಡಿಯೂರಪ್ಪನವರ ಈ ಅಭಿಮಾನೋತ್ಸವ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಇದರ ಹಿಂದೆ ನಾನಾ ಮಜಲುಗಳಿದ್ದಾವೆ, ನಾನಾ ಗುರಿಗಳಿದ್ದಾವೆ. ಒಂದು, ಕಾಂಗ್ರೆಸ್ ಪಕ್ಷಕ್ಕೆ ನೇರ ಎಚ್ಚರಿಕೆಯನ್ನು ಕೊಡುವಂಥದ್ದು, ತಮ್ಮ ಶಕ್ತಿ ಪ್ರದರ್ಶನವನ್ನು, BJPಯ ಶಕ್ತಿ ಪ್ರದರ್ಶನ ಮಾಡೋದು. ಎರಡನೇದು, JDS ಈಗಾಗಲೇ ಜನತಾ ಸಮಾವೇಶವನ್ನು ಆಯೋಜನೆ ಮಾಡ್ತಾ ಇದೆ. ಆ ಮೂಲಕ ಪಕ್ಷ ಗಟ್ಟಿಗೊಳಿಸಿಕೊಳ್ಳುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. JDSಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡೋದು. ಅದರ ಜೊತೆಗೆ ಸುಮಾರು 10 ಲಕ್ಷ ಜನರನ್ನು ಸೇರಿಸಿ, ಯಡಿಯೂರಪ್ಪನವರಿಗೆ ಈಗಲೂ ಕೂಡ ರಾಜಕೀಯ ಶಕ್ತಿ ಇದೆ, 80 ಚಿಲ್ಲರೆ ವಯಸ್ಸಾದರೂ ಕೂಡ ಈಗಲೂ ಯಡಿಯೂರಪ್ಪನವರ ಹೆಸರಿನಲ್ಲಿ ರಾಜಕಾರಣ ಮಾಡಬಹುದು, ಮತ್ತೆ BJPಯನ್ನು ಅಧಿಕಾರಕ್ಕೆ ತರಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಮಂಡಿಸೋದಕ್ಕೆ ಹೊರಟಿದ್ದಾರೆ. ಅವರು ಈ ರೀತಿ ಹೊರಟಿರೋದಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ಬೆಂಬಲ ಯಾರ್ದು ಅಂತಂದ್ರೆ ಮಠಾಧೀಶರುಗಳದ್ದು. ನೋಡಿ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2008ರಲ್ಲಿ ಯಡಿಯೂರಪ್ಪನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಅಲ್ಲಿಂದಾನು ಹಿಡಿದು ಪ್ರತಿ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಲೂ ಮಠಗಳಿಗೂ ಯಡಿಯೂರಪ್ಪನವರಿಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ. ಅಲ್ಲಿವರೆಗೂ 2008ರವರೆಗೂ ಯಾವುದೇ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮಠಗಳಿಗೆ ಕೊಡದೇ ಇರೋಷ್ಟು ದೇಣಿಗೆಗಳನ್ನು, ಸಹಾಯವನ್ನು, ಆರ್ಥಿಕ ಸಹಾಯವನ್ನು, ಎಲ್ಲ ರೀತಿಯ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟವರು ಯಾರು? ಅದು BS ಯಡಿಯೂರಪ್ಪ. ಅದೊಂದು ರೀತಿಯ ಖ್ಯಾತಿಯೂ ಹೌದು, ಕುಖ್ಯಾತಿಯೂ ಹೌದು. ಜೊತೆಗೆ ಪ್ರಮುಖವಾಗಿ ಈಗ ಈ ಒಂದು ಅಭಿಮಾನೋತ್ಸವಕ್ಕೆ 1000 ಮಠಾಧೀಶರನ್ನು ಕೂಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಮುಂದಾಗಿದ್ದಾರೆ ಅನ್ನುವಂಥದ್ದು. ಅಂದರೆ ಮತ್ತೊಮ್ಮೆ ಮಠಾಧೀಶರ ಕೋಟೆಯನ್ನ ವಿಜಯೇಂದ್ರ ಕಟ್ತಾ ಇದ್ದಾರಾ? ಮತ್ತೊಮ್ಮೆ ಧರ್ಮದ ರಾಜಕಾರಣದಲ್ಲಿ ಧರ್ಮವನ್ನ ಒಳತರ್ತಿದಾರಾ? ಮಠಾಧೀಶರ ಬೆಂಬಲಕ್ಕೆ ಮುಂದಾಗ್ಬಿಟ್ರಾ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಲಿಂಗಾಯತ ಕೋಟೆಯನ್ನ ಮತ್ತೊಮ್ಮೆ ಕಟ್ತಾ ಇದ್ದಾರಾ?
ಲಿಂಗಾಯತ ಮತಕೋಟೆಯನ್ನ ಬಿಜೆಪಿ ಭದ್ರಪಡಿಸ್ಕೊಳ್ತಾ ಇದೆಯಾ ಅನ್ನೋಂಥ ಚರ್ಚೆ ಕೂಡ ಹುಟ್ಕೊಂಡಿದೆ. ಇದ್ರ ಜೊತೆಗೆ ಯಾಕೆ ಚಿತ್ರದುರ್ಗದಲ್ಲೇ ಮಾಡಲಾಗ್ತಾ ಇದೆ ಈ ಅಭಿಮಾನೋತ್ಸವ ಅನ್ನೋದಕ್ಕೂ ಕೂಡ ಒಂದು ದೊಡ್ಡ ಮಠ ಪರಂಪರೆಯ ಉದಾಹರಣೆ ಕೂಡ ಇರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲೇ ಇರ್ತಕ್ಕಂಥ ನೂರಾರು ವರ್ಷಗಳ ಹಳೆಯ ಬೃಹನ್ ಮಠ ಇದೆಯಲ್ಲ, ಆ ಬೃಹನ್ ಮಠ ಅಲ್ಲಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಗಳು, ಶಿವಮೂರ್ತಿ ಸ್ವಾಮೀಜಿಗಳು ಇವರ ಒಂದು ನೆರಳಿನಲ್ಲೇ ಚಿತ್ರದುರ್ಗ ಮಠದ ಬೃಹನ್ ಮಠದ ತುಸು ದೂರದಲ್ಲೇ 1-2 ಕಿಲೋಮೀಟರ್ ದೂರದಲ್ಲೇ ಇರ್ತಕ್ಕಂಥ ದಾವಣಗೆರೆ ರಸ್ತೆಯಲ್ಲಿ ಒಂದು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಠ ಇದೆ. ಆ ಮಠದ ಹಿಂಭಾಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯನ್ನು ಕೂಡ ಇದೇ ಬೃಹನ್ ಮಠದ ಶಿವಮೂರ್ತಿ ಶರಣರೇ ಅವರಿಗೆ ಒಂದು ರೀತಿಯ ವಿಕೇಂದ್ರೀಕರಣ ಅಂತ ಹೇಳ್ತಾರೆ, ಧಾರ್ಮಿಕ ವಿಕೇಂದ್ರೀಕರಣದ ಒಂದು ಬಸವಣ್ಣನ ಅವರ ಒಂದು ಅನುಭವ ಮಂಟಪದ ಒಂದು ಯೋಚನೆ ಅಡಿಯಲ್ಲಿ ಅಲ್ಲಿ ಒಂದಷ್ಟು ಬೇರೆ ಬೇರೆ ಸಮುದಾಯದ ಜಾತಿಗಳಿಗೆ ಮಠಗಳ ಜಾಗವನ್ನು ಕೂಡ ಕೊಡಮಾಡಿರ್ತಕ್ಕಂಥದ್ದು. ಅಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಠ ಇದೆ, ಬೋವಿ ಗುರುಪೀಠ ಮಠ ಇದೆ, ಕುಂಚಟಿಗ ಸ್ವಾಮೀಜಿಗಳ ಮಠವೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಇದಲ್ಲದೆ ಅಲ್ಲೇ ಚಿತ್ರದುರ್ಗದ ಪಕ್ಕದಲ್ಲೇ ಇರತಕ್ಕಂಥ ದಾವಣಗೆರೆಯಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಮಠ ಇದೆ, ಪಂಚಮಸಾಲಿಗಳ ಮಠ ಇದೆ ಹರಿಹರದಲ್ಲಿ. ಹಾಗಾಗಿ ಒಂದು ರೀತಿ ಚಿತ್ರದುರ್ಗ ಅನ್ನುವಂಥದ್ದು, ಚಿತ್ರದುರ್ಗದ ಪಕ್ಕದಲ್ಲೇ ಬಹಳ ದೊಡ್ಡ ಇನ್ನೊಂದು ಲಿಂಗಾಯತ ಮಠ ಇದೆ, ಅದು ತರಳಬಾಳು ಬೃಹನ್ ಮಠ ಅಂತಂದೇಳಿ ಶಿವಕುಮಾರ ಸ್ವಾಮೀಜಿಗಳಲ್ಲಿದ್ದಾರೆ. ಅದರ ಪಕ್ಕದಲ್ಲೇ ಸಾಣೆಹಳ್ಳಿ ಮಠ ಇದೆ, ಪಂಡಿತಾರಾಧ್ಯ ಸ್ವಾಮೀಜಿಗಳಿದ್ದಾರೆ. ಹಾಗಾಗಿ ಒಂದು ರೀತಿ ಚಿತ್ರದುರ್ಗ ನಗರದಲ್ಲಿ 2-3 ಬೇರೆ ಮಠ ಇದೆ. ಅಲ್ಲಿ ಬ್ರಾಹ್ಮಣರ ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಅದು ಬಿಟ್ಟರೆ ಕಬೀರಾನಂದ ಸ್ವಾಮಿಗಳ ಮಠ ಇದೆ. ಹಾಗಾಗಿ ಒಂದು ರೀತಿಯ ಮಠಗಳ ತವರೂರು ಅಂತಾನೆ ಕರಿಬಹುದು ಯಾವುದಕ್ಕೆ, ಚಿತ್ರದುರ್ಗಕ್ಕೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ ಅನ್ನುವಂಥದ್ದು ಬಹಳ ಪ್ರಮುಖ. ಇದಷ್ಟೇ ಅಲ್ಲದೆ ಮೇ 4ಕ್ಕೆ ಈಗ ರಿಸಲ್ಟ್ ಬರುತ್ತೆ, 9ಕ್ಕೇನೋ ಇವ್ರು ಮಾಡ್ತಿದ್ದಾರೆ, ನಾಳೆ ರಿಸಲ್ಟ್ ಬರುತ್ತೆ. ಬೈ ಎಲೆಕ್ಷನ್ ಕರ್ನಾಟಕದ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ರಿಸಲ್ಟ್ ಕೂಡ ಮೇ 9ರ ಚುನಾವಣೆ ಏನು ಈ ಅಭಿಮಾನೋತ್ಸವದ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದು ವೇಳೆ ಒಂದೇ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಗೆದ್ದು ಒಂದು ಕ್ಷೇತ್ರ ಸೋತ್ರೆ ಆ ಗೆಲುವನ್ನ ಯಡಿಯೂರಪ್ಪನವರಿಗೆ ಅರ್ಪಿಸೋದು, 2 ಕ್ಷೇತ್ರ ಗೆದ್ರೆ ಅದು ಕೂಡ ಯಡಿಯೂರಪ್ಪನವರಿಗೆ ಅರ್ಪಿಸೋದು. ಒಂದು ವೇಳೆ 2 ಕ್ಷೇತ್ರದಲ್ಲಿ ಸೋತು ಹೋಗ್ಬಿಟ್ರೆ ಅದನ್ನ ಯಡಿಯೂರಪ್ಪನವರ ಮತ್ತೊಂದು ರಾಜಕೀಯ ಒಂದು ಹೋರಾಟಕ್ಕೆ ಮತ್ತೊಂದು ಏನು ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಅದು ಅವಕಾಶ ಆಗುತ್ತೆ ಅನ್ನೋಂಥದ್ದು. ಅಮಿತ್ ಶಾ ಕೂಡ ಬರ್ತಾ ಇದ್ದಾರೆ. ಇದರ ಜೊತೆಗೆ JDSಗೆ ದೊಡ್ಡ ಮಟ್ಟದ ಒಂದು ಥ್ರೆಟ್ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ನೋಡಿ, ನೆನ್ನೆ ಅಷ್ಟೇ ವಿಜೇಂದ್ರ ಒಂದು ಮಾತನ್ನ ಹೇಳಿದರು. ಅವರ ಮಾತುಗಳಲ್ಲೇ ನಾನು ಹೇಳೋದಾದ್ರೆ BSY ಅದೃಷ್ಟದಿಂದ ಮುಖ್ಯಮಂತ್ರಿ ಆದವರಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದರು. ಯಡಿಯೂರಪ್ಪನವರು ಅದೃಷ್ಟದಿಂದ ಮುಖ್ಯಮಂತ್ರಿ ಆದವರಲ್ಲ, ಜನರಿಗಾಗಿ, ಜನರಿಗೋಸ್ಕರ, ಜನರೊಂದಿಗೆ ಬೆರೆತು ಮುಖ್ಯಮಂತ್ರಿ ಆದವರು ಅನ್ನುವಂಥ ಮಾತನ್ನ ಹೇಳಿದರು. ಈ ಮಾತು ಯಾರಿಗೆ ಹೇಳಿದ್ರು ಅವರು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಿದೆ. ಸ್ವತಃ HD ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಹೇಳಿದ್ದಾರೆ, ಮೊನ್ನೆ ಅಷ್ಟೇ ಹೇಳಿದ್ದಾರೆ, ನಾನು 2 ಬಾರಿ CM ಆದೆ, ಅದೆಲ್ಲ ಅದೃಷ್ಟದಿಂದ ಆಗಿದ್ದು ಅನ್ನುವಂಥದ್ದು. ಹಾಗಾಗಿ ಅವ್ರೇನಾದರೂ HD ಕುಮಾರಸ್ವಾಮಿಗೆ ಟಾಂಗ್ ಕೊಟ್ರ, JDS ಮತ್ತು ಬಿಜೆಪಿಯ ಮೈತ್ರಿ ಇದೆಯಲ್ಲ ಅದು ಅಕ್ಷರಶಃ ಖತಮ್ ಆಗಿಬಿಟ್ಟಿದೆಯಾ, ಅಥವಾ ಸ್ವಪ್ರಯತ್ನ ಮತ್ತು ಸ್ವಂತ ಬಲದ ಮಾತನ್ನ ಈಗಾಗಲೇ ಹಲವಾರು ಬಾರಿ BY ವಿಜೇಂದ್ರ ಮತ್ತು ಯಡಿಯೂರಪ್ಪ ಇಬ್ಬರು ಆಡಿರ್ತಕ್ಕಂಥದ್ದು. ಅಂದ್ರೆ ನಮಗೆ JDS ಮೈತ್ರಿ ಅವಶ್ಯಕತೆ ಇಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಹೇಳೋ ಹಾಗೆ ಯಾರಿಗೆ ಯಾರು ಅನಿವಾರ್ಯ ಅಲ್ಲ ಅನ್ನುವಂಥ ಮಾತನ್ನ ಈ ಅಭಿಮಾನೋತ್ಸವದ ಮೂಲಕ ಪ್ರೂವ್ ಮಾಡೋದಕ್ಕೆ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಮತ್ತೆ ಮುಂದಾಗಿದ್ದಾರಾ ಅನ್ನುವಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಇದು ರಾಜಕೀಯ ಆಟದ ಅಭಿಮಾನೋತ್ಸವ, ಯಡಿಯೂರಪ್ಪನವರ ರಾಜಕಾರಣದ ಅಭಿಮಾನೋತ್ಸವ ಮತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಟಕ್ಕರ್ ಕೊಡುವಂಥ ಅಭಿಮಾನೋತ್ಸವ ಮತ್ತು ಈ ಮೂಲಕ ವಿಜೇಂದ್ರ ಯಡಿಯೂರಪ್ಪನವರ ಶಕ್ತಿ ಪ್ರದರ್ಶನದ ಅಭಿಮಾನೋತ್ಸವ, ಜೊತೆಗೆ ಯಡಿಯೂರಪ್ಪ ಬೆಂಬಲಿಗರ ಅಥವಾ ಬಿಜೆಪಿ ಕಾರ್ಯಕರ್ತರ ಒಂದು ಅಭಿಮಾನೋತ್ಸವ. ಹೀಗೆ ಬೇರೆ ಬೇರೆ ರೀತಿಯ ಒಳ ಸುಳಿಗಳನ್ನು ಕೂಡ ಇದು ತೆಗೆದುಕೊಳ್ತಾ ಇರತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಜೆಪಿಯಲ್ಲೇ ಇರತಕ್ಕಂಥ ಬಂಡಾಯ ನಾಯಕರ ವಿರುದ್ಧ ಸೆಟೆದು ನಿಲ್ಲುವಂಥ ಶಕ್ತಿ ಪ್ರದರ್ಶನ ಮಾಡುವಂಥ ಅಭಿಮಾನೋತ್ಸವ, ಸಿದ್ದರಾಮಯ್ಯನವರ ಸಿದ್ದರಾಮೋತ್ಸವಕ್ಕೆ ವಿರುದ್ಧವಾಗಿ ನಾವು ಮಾಡಬಲ್ಲೆವು ಅನ್ನುವಂಥ ತೋರಿಸೋದಕ್ಕೆ ಮಾಡ್ತಾ ಇರತಕ್ಕಂಥ ಅಭಿಮಾನೋತ್ಸವ ಮತ್ತು ಬಿಜೆಪಿಯ ಕೋಮುವಾದ ಮತ್ತು ಸಿದ್ದರಾಮೋತ್ಸವನವರ ಅಹಿಂದ ಒಂದು ವರ್ಗಕ್ಕೂ ಕೂಡ ಟಕ್ಕರ್ ಕೊಡುವಂಥ ಒಂದು ರಾಜಕೀಯ ಉತ್ಸವ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಈ ಕುರಿತ ಮತ್ತಷ್ಟು ಅಪ್ಡೇಟನ್ನು ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.